ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಇನ್ನು ಸ್ವಲ್ಪ ಲೇಟ್ ಆಯಿತು ರಿವ್ಯೂ ಮಾಡಲಿಕ್ಕೆ, ಸೊ ಮಲಗಿಬಿಟ್ಟಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ, ಸೊ ಬಿಗ್ ಬಾಸ್ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಸೊ ಫೈನಲಿಸ್ಟ್ಗಳು ಇವಾಗ ಜರ್ನಲಿಸ್ಟ್ಗಳಾಗಿದ್ದಾರೆ. ಸಿಕ್ಕಾಪಟ್ಟೆ ಫುಲ್ ರೋರಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅಶ್ವಿನಿ ಗೌಡ ಅವರು, ಸಾಚೆ ಅಂದರೆ ಸಾಚೆ, ನಮ್ಮ ಅಶ್ವಿನಿ ಗೌಡ ಅಂದರೆ ಸಾಚೆ. ಯಾಕಂದರೆ ಅವ್ರಿಗಿಂತ ಸಾಚೆ ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಯಾರಿದ್ದಾರೆ ಹೇಳಿ. ಸೊ ಅಷ್ಟು ಸಾಚೆ ನಮ್ಮ ಅಶ್ವಿನಿ ಗೌಡ ಅವರು. ಓಕೆ, ಮಾತಾಡೋಣ. ಅವ್ರಿಗೇನು ಟಾಸ್ಕ್ ಕೊಟ್ಟಿದೆ ಅದನ್ನು ಪರ್ಫಾರ್ಮ್ ಮಾಡ್ತಿದ್ದಾರೆ. ಬಟ್ ಆದರೂ ಟಾಸ್ಕ್ ಬಿಟ್ಟು ಕೂಡ ಅವರು ಸಖತ್ ಸಾಚೆ ಅವರು. ಓಕೆ, ಸೊ ಬಿಗ್ ಬಾಸ್ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಸೊ ನಮ್ಮ ಇಲ್ಲಿ ಫೈನಲಿಸ್ಟ್ 4 ಜನ ಫೈನಲಿಸ್ಟ್, ಮಾಳು, ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ ಆ್ಯಂಡ್ ರಾಶಿಕಾ ಅವರು ಫೈನಲಿಸ್ಟ್ ಅಲ್ಲ, ಇವಾಗ ಜರ್ನಲಿಸ್ಟ್ ಆಗಿದ್ದಾರೆ. ಇಡೀ ಮನೆಯನ್ನ ಒಂದು ಇಂಟರ್ವ್ಯೂ ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಉಪಕ್ರಮದಲ್ಲಿ ನೋಡ್ತಾ ಇದ್ದಾರೆ ತೋರಿಸಿರುವಂಥದ್ದು ಧ್ರುವಂತನ ಫಸ್ಟಲ್ಲಿ ತೋರಿಸಿರುವಂಥದ್ದು, ಆಮೇಲೆ ಗಿಲ್ಲಿ ಆ್ಯಂಡ್ ಕಾವ್ಯ. ಆ್ಯಂಡ್ ಇದ್ರ ಜೊತೆಗೆ ಸೊ ಈ ಒಂದು ಪ್ರೋಮೋದಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಿರುವಂಥದ್ದು ನಮ್ಮ ರಕ್ಷಿತಾ ಅವ್ರಿಗೆ. ಬಿಕಾಸ್ ಬೆಳಿಗ್ಗೆ ಪ್ರೋಮೋ ಸಖತ್ತಾಗಿ ಓಡಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಸೊ ಇವಾಗ ಸೊ ಅಗೇನ್ ರಕ್ಷಿತಾ ಅವ್ರನ್ನ ಫೋಕಸ್ ಮಾಡಿನೇ ಈ ಒಂದು ಪ್ರೋಮೋ ಕೂಡ ಬಿಟ್ಟಿರುವಂಥದ್ದು. ಆ್ಯಂಡ್ ರಕ್ಷಿತಾ ಖಂಡಿತವಾಗ್ಲೂ ರೋರಿಂಗ್ ಅಂತ ಮಾಡ್ತಿದ್ದಾರೆ. ಸೊ ಈ ಒಂದು ಅಶ್ವಿನಿ ಗೌಡ ಆ್ಯಂಡ್ ಕೆಲವು ಆಂಟಿಗಳ ಮುಂದೆ. ಸೊ ಅದಕ್ಕೋಸ್ಕರನೇ ಅವ್ರನ್ನ ಹೈಲೈಟ್ ಮಾಡಿಕೊಂಡು ಸೊ ಪ್ರೋಮೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಕಲರ್ಸ್ ಕನ್ನಡದಿಂದ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೀತಾ ಇದೆ. ಸೊ ಇವತ್ತಿನ ಒಂದು ಪ್ರಶ್ನೆ ರಾಶಿಕಾ ಕಡೆಯಿಂದ ಬಂದಿರುವಂಥದ್ದು, ಯಾಕೆ ಅಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ ನೀವು ಅಂತ ಕೇಳಿದಾಗ, ಸೊ ಅಶ್ವಿನಿ ಅವ್ರು ಹೇಳುವಂಥ ಅದು ನಿಮ್ಮ ಸ್ಟ್ರಾಟಜಿನ ಅಂತ ಅಶ್ವಿನಿ ಗೌಡ ಅವ್ರು ಕೇಳ್ತಾರೆ. ರಕ್ಷಿತಾ ಹೇಳುವಂಥದ್ದು, ಇಲ್ಲ ನನ್ನ ಫೇಸ್ ಇರೋದೇ ಹಾಗೆ, ನಾನೆಂತ ಮಾಡುವುದು ಅಂತ ಈ ಕಡೆಯಿಂದ ಉತ್ತರ ಬಂದಿದೆ. ಓಕೆ, ಅದು ಒಂದು ಸ್ಟ್ರಾಟಜಿನೂ ಇರ್ಬೋದು, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಆ ಥರ ಫೇಸ್ ಮಾಡಿಕೊಂಡು ಸ್ವಲ್ಪ ಜನ ಇನ್ನೋಸೆಂಟ್ ರೀತಿಯಲ್ಲಿ ಅಥವಾ ಸಿಂಪತಿ ಕೂಡ ತೊಗೊತಾರೆ. ಬಟ್ ಅಲ್ಲಿ ನನ್ನ ಪ್ರಕಾರ ಕಿತ್ತಾಟ ಎಲ್ಲ ಆಡಿದ್ದಾರೆ ಅಂತಂದರೆ ಅಶ್ವಿನಿ ಯಾರು ರಕ್ಷಿತಾ ಅಂತಂದರೆ, ಸೊ ಇನ್ನೋಸೆಂಟ್ ಫೇಸ್ ಆ ಥರದ್ದೇನು ಇಲ್ಲ ಅಂತ ಅನಿಸುತ್ತೆ. ಓಕೆ, ಮಾತಾಡಬೇಕಾದ ಟೈಮಲ್ಲಿ ಮಾತಾಡಿದ್ದಾರೆ. ಸೊ ಸಿಂಪತಿ ತೊಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಸೊ ನೋಡೋಣ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಬಂದಿರುವಂಥದ್ದು ಕಾಕ್ರೋಚ್ ಸುದಿ ಕಡೆಯಿಂದ. ಸೊ ನೀವು ಮನೆಯಲ್ಲಿ ಸೊ ಡೇ ಶಿಫ್ಟ್ಗಿಂತ ನೈಟ್ ಶಿಫ್ಟ್ ಮಾಡಿದ್ದೇ ಜಾಸ್ತಿ ಅಂತೆ. ಅಂದರೆ ಆ ಡ್ಯಾನ್ಸು ಅದು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಓಕೆ, ಡೇ ಶಿಫ್ಟ್ ಮಾಡೋರು ಸುಮಾರು ಜನ ಸಿಗ್ತಾರೆ, ನೈಟ್ ಶಿಫ್ಟ್ ಮಾಡೋರು ಯಾರು ಸಿಗಲ್ಲ. ಓಕೆ, ಅದ್ರ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ. ನೋಡೋಣ ಏನು ಉತ್ತರ ಕೊಟ್ಟಿರ್ತಾರೆ ಎಪಿಸೋಡಲ್ಲಿ ಅಂತ. ಅದಾದಮೇಲೆ ಅಶ್ವಿನಿ ಗೌಡ ಕಡೆಯಿಂದ ಮತ್ತೊಂದು ಪ್ರಶ್ನೆ ಬಂದಿರುವಂಥದ್ದು, ಸೊ ಇನ್ನೊಬ್ರಿಗೆ ಗೌರವ ಕೊಡೋದು ನಿಮ್ಮ ಒಂದು ಕೆಟಗರಿನಲ್ಲಿ ಇಲ್ವಾ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದೆ. ಏನದು ಗೌರವ ಕೊಡುವಂಥದ್ದು. ಅಯ್ಯೋ ಯಪ್ಪ, ಎಂಥವಳು ಬಾಯಲ್ಲಿ ಭೂತದ ಬಾಯಲ್ಲಿ ಅದೇನೋ ಭಗವದ್ಗೀತೆ ಅಂತಾರಲ್ಲ ಹಂಗೆ, ಗೌರವ ಕೊಡುವಂಥದ್ದು ನಿಮ್ಮ ಕೆಟಗರಿನಲ್ಲಿ ಇಲ್ವಾ ಅಂತ. ನಿಮ್ಮ ಕೆಟಗರಿನಲ್ಲಿ ಮಾತ್ರ ಸಖತ್ತಾಗಿದೆ, ಬೋಲ್ಡ್ ಅಕ್ಷರದಲ್ಲಿ ಕೆತ್ತಿದ್ದಾರೆ ಹಂಗೆ ಬಂದ್ಬಿಟ್ಟು ಗೌರವ ಕೊಡುವಂಥದ್ದು. ಎಂಥ ಮಾತಪ್ಪ ಅಶ್ವಿನಿ ಗೌಡ ಕಡೆಯಿಂದ. ಕೇಳ್ತಾ ಇದ್ರೇನೆ ಹಂಗೆ ಉತ್ಸಾಹ ಉಕ್ಕಿ ಬರ್ತಾ ಇದೆ. ಗೌರವ ಕೊಡೋದು ನಿಮ್ಮ ಕೆಟಗರಿಲಿ ಇಲ್ವಾ ಅಂತ. ಫಸ್ಟ್ ನಿನ್ನ ಕೆಟಗರಿಯಲ್ಲಿ ಇದೆಯಾ ಅಂತ ನೋಡ್ಕೋಬೇಕು ಫಸ್ಟ್ ಹೋಗಿ. ಮುಂದ್ಗಡೆ ಮಾತ್ರ ದೊಡ್ಡ ಸಾಚ ಏನಂತಾರಲ್ಲ ಶಿಖಾಮಣಿ ಥರ ಮಾತಾಡೋದು, ಹಿಂದ್ಗಡೆ ಹೋಗ್ಬಿಟ್ಟು ಅವಳು ಇನ್ನೊಬ್ಬಳು ಆಂಟಿ ಇದ್ದಾಳಲ್ಲ ಅವಳ ಜೊತೆ ಹೋಗ್ಬಿಟ್ಟು ಇಲ್ಲದೇ ಇರೋವಂಥ ಮಾತುಗಳೆಲ್ಲ ಆಡೋದು ಕಂಟೆಸ್ಟೆಂಟ್ ಬಗ್ಗೆ. ಏನು ಸಾಚೆ ಅವರು. ಇದಾದಮೇಲೆ ಕಾಕ್ರೋಚ್ ಅನ್ನುವಂಥದ್ದು, ನೀವು ಯಾವುದಾದ್ರೂ ಬಿಗ್ ಬಾಸ್ಗೆ ಬರೋ ಬದಲು ಸೊ ಯಾವುದಾದ್ರು ಜೂನಲ್ಲಿ ಅಥವಾ ಗಾರ್ಡನಲ್ಲಿ ಹೋಗಿ ಡ್ಯಾಶ್ ಕೆಲಸ ಮಾಡ್ಬೋದಿತ್ತು ಅನಿಸುತ್ತೆ ಅಂತ ಒಂದೇನೋ ಪ್ರಶ್ನೆ ಬರುತ್ತಲ್ಲಿ. ಅದು ಏನೋ ಡ್ಯಾಶ್ ಅಂದರೆ ಬೀಪ್ ಮಾಡಿದ್ದಾರೆ. ಆ ಬೀಪ್ ಶಬ್ದ ಏನು ಅನ್ನೋದನ್ನು ಟೆಲಿಕಾಸ್ಟ್ ಮಾಡಿದ್ರೆ ಒಳ್ಳೇದಾ ಅಂತ. ಮೇ ಬಿ ಅಲ್ಲಿ ರಕ್ಷಿತಾ ಒಂದೇನಂತ ಮರ್ಯಾದೆಗೆ ಅಥವಾ ಅವ್ರಿಗೆ ಏನಾದರೂ ರೆಸ್ಪೆಕ್ಟ್ ಹೋಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಬೀಪ್ ಮಾಡಿದಾರಂತೆ. ಈ ಅಣ್ಣಂದು ಅಷ್ಟೇ, ಇವನು ಸ್ವಲ್ಪ ಕೆಲವು ಮಾತುಗಳನ್ನ ಕೆಲವು ಕಂಟೆಸ್ಟೆಂಟ್ಗಳು ಮಾತ್ರ ಮಾತಾಡ್ತಾನೆ. ಇನ್ ಕೇಸ್ ಅದು ಎದುರುಗಡೆಗೆ ಅಶ್ವಿನಿನೋ ಜಾನ್ವಿನೋ ಯಾರೋ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಿದ್ರೆ ಆ ರೇಂಜಿಗೆ ಮಾತಾಡ್ತಿದ್ನ. ಆ ಅಮ್ಮ ಅಂದಿದ್ದಕ್ಕಿಂತ ಅಶ್ವಿನಿ ಗೌಡ ಅವಳಿಗೆ ಮೇಲಿಂದ ಕೆಳಗಡೆಗೆ ಎಕ್ಕೆ ಇಳಿದ್ಬಿಟ್ಲು. ಅಲ್ಲಿ ಸಾರಿ ಮೇಡಮ್ ಸಾರಿ ಅಂತ ಬಕೆಟ್ ಹಿಡ್ಕೊಂಡು ಹೋದ. ಇವನಿಗೆ ಯಾವ್ದು ಒಂಥರ ಡಬ್ಬಿ ಕ್ಯಾಂಡಿಡೇಟ್ಗಳು ಅಥವಾ ಇನ್ನೋಸೆಂಟ್ ಇರೋರು ಸಿಕ್ಬಿಟ್ರೆ ಚೆನ್ನಾಗಿ ಎಕ್ಕಿಡಿತಾನೆ. ಆದರೆ ಡ್ಯಾಶ್ ಅನ್ನೋವಂಥದ್ದು ಏನು ಅಂತ ಸಾಧ್ಯವಾದರೆ ತೋರಿಸಿ, ಇಲ್ಲ ಅಂತಂದರೆ ಬೇಡ. ಸೊ ಇದಾದಮೇಲೆ ಅಶ್ವಿನಿ ಹೇಳುವಂಥದ್ದು, ಸೊ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಆಡಲಿಕ್ಕೆ ಮುಂದುವರಿಯೋದಕ್ಕೆ ಏನು ಅರ್ಹತೆ ಇದೆ ಅಂತ. ಓಕೆ, ನಿಮಗೆ ಎಷ್ಟು ಅರ್ಹತೆ ಇದೆ, ಸೊ ಅವಳಿಗೂ ಮೇ ಬಿ ಅಷ್ಟೇ ಅರ್ಹತೆ ಇದೆ ಅಂತ ಅನ್ಕೊತೀನಿ. ಬಿಕಾಸ್ ಎಲ್ಲರೂ ಕೂಡ ಆಟ ಆಡಕ್ಕೆ ಬಂದಿದ್ದು ಫೈನಲ್ ಆಗಿ. ಓಕೆ, ಸೊ ಇದಾದಮೇಲೆ ಇಲ್ಲಿ ಸುದ್ದಿ ಅವ್ರು ಕೇಳುವಂಥದ್ದು, ಸೊ ನಮಗೆ ಇಲ್ಲಿ ನಿಮ್ಮನ್ನು ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನೀನೇನಪ್ಪ ಇಷ್ಟ ಇಲ್ಲ? ಓಕೆ, ಹೇಳೋದು ಜನ ತೀರ್ಮಾನ ಮಾಡಬೇಕಾಗತ್ತೆ. ಸೊ ಅವರ ಆಟ ತೀರ್ಮಾನ ಮಾಡುತ್ತೆ. ಓಕೆ, ಜನ ಮತ್ತು ಅವರ ಆಟ ತೀರ್ಮಾನ ಮಾಡುವಂಥದ್ದು. ಇಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂದ ತಕ್ಷಣ ಹೊರಗಡೆ ಹಾಕೋದಿಲ್ಲ. ಓಕೆ, ಇಲ್ಲಿ ಏನೇನು ರಕ್ಷಿತಾ ಆ್ಯಂಡ್ ಮುಖ್ಯವಾಗಿ ಇಲ್ಲಿ ಜರ್ನಲಿಸ್ಟ್ ಆ್ಯಂಡ್ ಫೈನಲಿಸ್ಟ್ಗಳೇನು ರಾಶಿಕಾದ್ರು ಆಗಿರ್ಬೋದು, ಅಶ್ವಿನಿ ಗೌಡ ಜೊತೆಗೆ ಸುದ್ದಿ ಅವರು ಕೂಡ ಏನೇನು ಮಾಡ್ತಿದ್ದಾರೆ, ಜಸ್ಟ್ ಇದೊಂದು ಟಾಸ್ಕ್ ಒಂದು ಏನು ಹೇಳ್ತೀವಿ ಅಂತಂದರೆ ಭಾಗ ಅಂತಲೇ ಹೇಳ್ಬೋದು. ಸೊ ಇವರೇನು ಮೇ ಬಿ ಪರ್ಸ್ನಲಾಗಿ ಕೆಲವೊಂದು ಬರ್ತಿದೆ, ಬಟ್ ಆದರೂ ಕೂಡ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಜರ್ನಲಿಸ್ಟ್ ಆಗಿ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಇದರಲ್ಲಿ ನಾವು ಯಾವುದು ಕೂಡ ತಪ್ಪು ಅಂತ ಹೇಳಲ್ಲ. ಬಟ್ ಒಂದಂತಂದರೆ ಇಲ್ಲಿ ಡ್ಯಾಶ್ ಅಂತ ಒಂದು ಕಾಕ್ರೋಚ್ ಬಳಸಿದ್ದಾನೆ. ಆ ಡ್ಯಾಶ್ ಏನು ಅನ್ನೋದನ್ನು ಚರ್ಚೆ ಆಗಬೇಕು. ಸೊ ಅಲ್ಲಿ ನಮ್ಮ ಜಾನ್ವಿ ಆಂಟಿ ಕೂಡ ಫುಲ್ ಎಕ್ಸ್ಪ್ರೆಷನಲ್ಲಿ ಫುಲ್ ಹ್ಯಾಪಿ ಆಗಿದ್ರು. ಸೊ ಚೆನ್ನಾಗಿ ಹಾಕೊಂಡು ರುಬ್ತಾರಲ್ಲ ನಮ್ಮ ಇಬ್ಬರು ಶಿಷ್ಯಂದರು ಅಥವಾ ನಮ್ಮ ಇಬ್ಬರು ಗುರುಗಳು ಅನ್ನೋ ರೀತಿಯಲ್ಲಿ ಕಾಕ್ರೋಚ್ ಆ್ಯಂಡ್ ಅಶ್ವಿನಿ ಗೌಡ. ಸೊ ಅದಕ್ಕೋಸ್ಕರ ಜಾನ್ವಿ ಅವರು ಸಖತ್ ಖುಷಿಯಾಗಿದ್ದರು. ಮೇ ಬಿ ಅವ್ರಿಗೂ ಕೂಡ ಇಂಟರ್ವ್ಯೂ ನಡೆದಿರುತ್ತೆ. ಬಿಕಾಸ್ ಇಲ್ಲಿ ಇವರಿಬ್ಬರು 4 ಜನ ಜರ್ನಲಿಸ್ಟ್ ಆಗಿರೋದ್ರಿಂದ
ಎಲ್ಲರೂ ಕೂಡ ಇಂಟರ್ವ್ಯೂ ಮಾಡ್ತಿದ್ದಾರೆ. ಸೊ ಇದು ಓನ್ಲಿ ರಕ್ಷಿತಾಗೆ ಟಾರ್ಗೆಟ್ ಅಂತಲ್ಲ, ಬಟ್ ಓನ್ಲಿ ಈ ಒಂದು ಪ್ರೊಮೋದಲ್ಲಿ ನೋಡ್ತಿದ್ರೆ ರಕ್ಷಿತಾಗೆ ಇದು ಅಂತ ಅನಿಸುತ್ತೆ. ಇವ್ರಿಗೆ ಹೆಂಗಂತಂದರೆ ಇನ್ನು ಗಿಲ್ಲಿಗೆ ಕಾವ್ಯ ಯಾವ ರೇಂಜಿಗೆ ಅಶ್ವಿನಿ ಗೌಡ ಕೇಳಿರ್ಲಿಕ್ಕಿಲ್ಲ. ಬಟ್ ಸದ್ಯಕ್ಕಂತೂ ಗಿಲ್ಲಿ ಕಾವ್ಯ ಬಿಟ್ಬಿಟ್ಟಿದ್ದಾಳೆ ಇವಾಗ ಏನಂದ್ರೆ ಕೂಡ ರಕ್ಷಿತಾ ಫೋಕಸ್ ಇವರು 3 ಜನಕ್ಕೆ, ಮುಖ್ಯವಾಗಿ ಅಶ್ವಿನಿ ಗೌಡ ಆ್ಯಂಡ್ ಇನ್ನೊಬ್ರು ಆಂಟಿ ಯಾರು ಜಾನ್ವಿ ಆಂಟಿ, ಜೊತೆಗೆ ಇವರು ಕಾಕ್ರೋಚ್ ಸುದಿ ಅವರು. ಸೊ ಇವರಂದರೆ ಇವರಿಬ್ಬರು ಎಕಡೆ ಹೋಗ್ತಾರಲ್ಲ ಗಾಳಿಗೆ, ಇವ್ರು ಆ ಕಡೆ ತುರ್ಕೊಂಡ್ಬಿಡ್ತಾರೆ. ಸೊ ಹಂಗೆ ಇದು ಓಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.